ವೆಲ್ಕಮ್ ಟು ಡೇ 2 ವಿಡಿಯೋ. ಎಲ್ಲರಿಗೂ ನಮಸ್ಕಾರ. ನಿನ್ನೆ ಕುದುರೆಮುಖ ಟ್ರೆಕ್ಕಿಂಗ್ ಮುಗಿಸಿ ಸಾಯಂಕಾಲ 6:30 ಆಗಿತ್ತು. ಅದಾದ್ಮೇಲೆ ಕಳಸದಕ್ಕೆ ಬಂದು ಅಲ್ಲಿ ಸ್ಟೇ ಮಾಡಿದ್ವಿ. ಬೆಳಗ್ಗೆ ಜಲ್ದಿ ಎದ್ದು ದೇವಸ್ಥಾನ ಹೋಗ್ಬೇಕಂತ ಮಾಡಿದ್ವಿ. ಆದರೆ 9:30 ಆಗ್ಬಿಡ್ತೀವಿ ಬೆಳಗ್ಗೆ ಹೇಳತ್ತಿಗೆ. ಯಾಕಂದ್ರೆ ಎಲ್ಲ ಸುಸ್ತಾಗಿದ್ವಿ ಟ್ರೆಕ್ಕಿಂಗ್ ಮಾಡಿ. ಅದಾದ್ಮೇಲೆ ಸ್ನಾನ ಮಾಡ್ಕೊಂಡು ಕಳಸದಲ್ಲಿ ಟಿಫನ್ ಮಾಡಿ ಹೊರನಾಡು ದೇವಸ್ಥಾನಕ್ಕೆ ಹೋಗ್ತೀವಿ. ಶ್ರೀ ಅನ್ನಪೂರ್ಣೇಶ್ವರಿ ದೇವಸ್ಥಾನಕ್ಕೆ. ಚಿಕ್ಕಮಗಳೂರು ಜಿಲ್ಲೆಯ ಕಳಸ ತಾಲೂಕಿನಲ್ಲಿರುವ ಹೊರನಾಡು ಶ್ರೀ ಅನ್ನಪೂರ್ಣೇಶ್ವರಿ ಕ್ಷೇತ್ರವು ಭದ್ರಾ ನದಿಯ ದಂಡೆಯಲ್ಲಿ ನೆಲೆಸಿದೆ. ಈ ಪುಣ್ಯಕ್ಷೇತ್ರವನ್ನು ಸುಮಾರು 8ನೇ ಶತಮಾನದಲ್ಲಿ ಮಹರ್ಷಿ ಅಗಸ್ತ್ಯ ಮುನಿಗಳು ಸ್ಥಾಪಿಸಿರುತ್ತಾರೆ. ಈ ದೇವಾಲಯವು ಪಾರ್ವತಿ ದೇವಿಯ ಅವತಾರವಾದ ಅನ್ನಪೂರ್ಣೇಶ್ವರಿಯನ್ನು ಅಗಸ್ತ್ಯ ಮುನಿಗಳು ಇಲ್ಲಿ ಪ್ರತಿಷ್ಠಾಪಿಸುತ್ತಾರೆ. ಈ ದೇವಸ್ಥಾನವನ್ನು ಜೀರ್ಣೋದ್ಧಾರ ಮಾಡಿದ ಡಿ.ಬಿ. ವೆಂಕಟಸುಬ್ಬ ಜ್ಯೋತಿಷ್ಯರ ನೇತೃತ್ವದಲ್ಲಿ 1973ರಲ್ಲಿ ದೇವಸ್ಥಾನದ ಪುನರ್ ನಿರ್ಮಾಣ ನಡೆಯುತ್ತದೆ. ಶೃಂಗೇರಿಯ ಜಗದ್ಗುರುಗಳಿಂದ ಚಿನ್ನದ ವಿಗ್ರಹದ ಪುನಃ ಪ್ರತಿಷ್ಠಾಪನೆ ಆಯಿತು. ಇಲ್ಲಿಯ ವಿಶೇಷವೇನೆಂದರೆ ಇಲ್ಲಿಗೆ ಬರುವ ಯಾವುದೇ ಭಕ್ತರು ಹಸಿದು ಮರಳಬಾರದು ಎಂಬ ಸಂಪ್ರದಾಯವಿದ್ದು ಪ್ರತಿದಿನ 3 ಹೊತ್ತು ಉಚಿತ ತ್ರಿಕಾಲ ಅನ್ನದಾನ ನಡೆಯುತ್ತದೆ. ಕಳಸದ ಕಲ್ಲೇಶ್ವರ ದೇವಸ್ಥಾನ ದಕ್ಷಿಣ ಕಾಶಿ ಎಂದೇ ಪ್ರಸಿದ್ಧವಾಗಿರುವ ದೇವಸ್ಥಾನ. ಹೊಡಿರ್ಲಿ ಭಯ್ಯ. ಏ ಹೋಗಲ್ಲ, ನಂದು ಓದ್ಕೊಳ್ಳಿ.
ಭಯ ಒಂದು ಸ್ವಲ್ಪ ಕಿವಿ ಹೊಡಿ ಭಯ ಒಂದು ಸ್ವಲ್ಪ ಹೊಡಿಲಿ. ಅಯ್ಯೋ ಪಾತ್ರಿಗಿತ್ತಿ ಸಿಟ್ಟೆ ಸಿಟ್ಟೆ ಸಿಂಗಲ್ ರೋಡ್ ಇದ್ದಂಗೆ ಐತೆ ಭಯ. ಇವನ್ ಕಾರ್ನೇನು ಅವನು ಒರೇ ಒಲ್ಲಲ್ಲ. ಲೆಫ್ಟಿ ಬಾರು ಏಯ್ ಕೇಳಲ್ಲ ಅಂದ್ರೆ ಲೆಫ್ಟ್ ಅಂತ ಗೊತ್ತಾಗಲ್ಲ ಹೆಂಗೆ ಅವನು. ಬ್ರೋ ಲೆಫ್ಟಿಗೆ ಹೋಗುತ್ತೆ ತಗೊಳ್ರಿ. ಏನು ಬಂಪರ್ ಟಚ್ ಮಾಡ್ಕೊಂತಲ್ಲೇ ಭಯ. ನೋಡು ಒಟ್ಟು ತಾನ ಒಳ್ಳೆ ಅವನು. ಇವನ ಯಾವಲ್ಲಿ ಅವನು ಒಂದು ಜಡ್ಜಿ ಲೆಪ್ಪಿದ್ದಾನ ನೋಡಿ ಅವನು. ಗಾಂಡು ಪುಳ ಮಗ ಅವನು ದೊಡ್ಡ ಗಾಂಡು. ಹೊಡಿಲಿ ಅವನು ಸೈಡ್ ಹೊಡಿಲಿ. ಇಂಡಲಿ ಅವನು ಗಂಡ ಸೈಡ್ ಫುಲ್ ಬಾಕಿ ಕರ್ಮ. ಅವನು ನಿಮ್ಮ ಮಾವುಗ ಲೆಫ್ಟ್ ಅಂದ್ರೆ ಗೊತ್ತಾಗಲ್ಲ. ಬ್ರೋ ಹೊಡಿ ಬ್ರೋ ಚೆನ್ನಾಗಿದೆ. ಹೊಡಿ ಹೊಡಿ ಗಾಡಿ ಹೊಡಿ. ಭಯ ಚೆನ್ನಾಗಿ ಬರತ್ತೆ ಹೋಗ. ಗಾಡಿ ಯಾಕಡೆ ನೋಡು ಇಲ್ಲಿ ಅಲ್ಲಿ ನೋಡು. ಏನು ಮಾಡಿದ್ವಿ ಹೇಳಿಯ ಹೆಲ್ಮೆಟ್ ತಕ್ಕಂತೆ ಸರ್ಗ ಮಾವು ಉಚ್ಕೊಂತ ಹೋಗೋಣ. ಮಾವು ಹಂಗ ತಳ್ಳಗ ಮಹೇಶ್ ಅವರು ನಂಜಾರು ನೋಡೋದು ಕಾಣಲ್ಲ. ಪರಕ ಕ್ಲೂ ತಂದು ಕೊಡ್ದಾಗ ನೀವು ಮುಂದೆ ತಂದು ಕೊಡ್ದಾಗ ಯಾಕೆ ಒಂದಿನ ಹಿಂದಕ್ಕೆ ಒಂದ್ಸರಿ ನಾನು ಹೌದು ನಿಮ್ ಕಟ್ಗೆ ಬಿಡ ಬರ್ಲಿ ಕಟ್ಟಣ ಫಸ್ಟ್ ಕಟ್ಟ ಮುಗಿತಾವಲ್ಲ. ನೀವು ಇಲ್ಲೇ ಟೈಮ್ ಪಾಸ್ ಮಾಡಿದ್ರೆ ಆಗ ನೋಡಿ ಹೋಗೋದು ಏನು ಅದಾನ
ಬಹಳ ದೊಡ್ಡದಾಗೈತಿ ಯಾವ್ದು ಭಾಳ ದೊಡ್ಡದಾಗತ್ತೆ ಡಬಲ್ ಆಗಿ ಈಗ ಬಂದದ್ದು ಹೆಂಗ್ ಮಾಡ್ತಾನೆ ಚಂದ ಮಾಡೈತಿ